Good morning, students. This is Dr. Yogitha Shetty, Assistant Professor in English in the Government First Grade College, Sargur. Today I'm going to give you a brief idea about the poem On His Blindness, written by John Milton. Okay, ಇವತ್ತು ನಾನು ನಿಮಗೆ ಜಾನ್ ಮಿಲ್ಟನ್ ಕಂಪೋಸ್ ಮಾಡಿರುವಂತಹ ಒಂದು ಪೋಯಮ್ ಆನ್ ಹಿಸ್ ಬ್ಲೈಂಡ್ನೆಸ್ ಬಗ್ಗೆ ಒಂದು ಬ್ರೀಫ್ ಆಗಿ ಅಂದರೆ ಸಂಕ್ಷಿಪ್ತವಾಗಿ ನಿಮಗೆ ಪೋಯಮ್ನ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, so let's see, before poem ಹೋಗೋದಕ್ಕೆ ಮುಂಚೆ let's see who is John Milton very briefly. Okay, so John Milton is a very famous English poet. Okay, he is from England in a poet ಅವನು, and at that time ಆ ಟೈಮಲ್ಲಿ he was also a very important influential political figure, ರಾಜಕೀಯ ವ್ಯಕ್ತಿ ಕೂಡ ಆಗಿದ್ದ ಅವನು, right? And the period in which he lived, ಅವನ ಕಾಲ was 17th century. 17th centuryಲಿ ಅವನು ಬರೆದಿದ್ದು, and he lived in 17th century, 17ನೇ ಶತಮಾನದಲ್ಲಿ. ಅವನ ಬಹಳ ಮುಖ್ಯವಾದ ವರ್ಕ್ಸ್ ಕೆಲವು ಅವನು ಬರೆದಂತಹ ಬರವಣಿಗೆಗಳಂದರೆ ಪ್ಯಾರಡೈಸ್ ಲಾಸ್ಟ್, ಬಹಳ ಉದ್ದವಾದ ಪೋಯಮ್, ಆ್ಯಂಡ್ ಪ್ಯಾರಡೈಸ್ ರೀಗೇನ್ಡ್, ಹಾಗೆ ಸ್ವಲ್ಪ ಚಿಕ್ಕದಾದ ಪೋಯಮ್ಗಳು ಆನ್ ಹಿಸ್ ಬ್ಲೈಂಡ್ನೆಸ್ ಮತ್ತು ಲಿಸಿಡಾಸ್. ಓಕೆ, ಇದೆಲ್ಲ ಅವನ ಬಹಳ ಮುಖ್ಯವಾದ ಬರವಣಿಗೆಗಳು. ಅದರಲ್ಲಿ ನಿಮಗೆ ಪ್ರಿಸ್ಕ್ರೈಬ್ ಆಗಿದ್ದು, ದ ಪೋಯಮ್ ದಟ್ ಇಸ್ ಪ್ರಿಸ್ಕ್ರೈಬ್ ಟು ಯು ಇಸ್ ಆನ್ ಹಿಸ್ ಬ್ಲೈಂಡ್ನೆಸ್. ಓಕೆ, ನೌ ಲೆಟ್ಸ್ ಸಿ ವಾಟ್ ಇಸ್ ದ ಪೋಯಮ್ ಅಬೌಟ್. ಪೋಯಮ್ನ ನೋಡೋಣ ಈಗ. I'll read you the poem first. First poem na ondsali ಓದ್ತೀನಿ, ಕೇಳಿಸ್ಕೊಳ್ಳಿ ಕೇರ್ಫುಲ್ ಆಗಿ. When I consider how my light is spent, year a half my days in this dark world and wide, and that one talent which is death to hide, lodged with me useless, though my soul more bent to serve therewith my Maker, and present my true account, lest he returning chide, doth God exact day labour light denied. I fondly ask, but patience to prevent that murmur soon replies, God doth not need either man's work or his own gifts, who best bear his mild yoke, they serve him best. His state is kingly, thousands at his bidding speed, and post over land and ocean without rest, they also serve who only stand and wait. So as you can see, this poem is in the form of a sonnet. On the sonnet na ರೂಪದಲ್ಲಿ ಇದೆ. Sonnet is a 14-line poem, right? So ಈ ಸಾನೆಟ್ನಲ್ಲಿ there is a mood, overarching mood ಏನಂದರೆ, ಈ ಪೋಯಮ್ನಲ್ಲಿರೋ ಮೂಡ್ ಅಂದರೆ ಸ್ಯಾಡ್ನೆಸ್, ರೈಟ್? ಫಸ್ಟ್ ಇನಿಷಿಯಲಿ ಕೆಲವು ಲೈನ್ಸ್ಗಳಲ್ಲಿ ದ ಪೋಯಿಟ್ ಇಸ್ ಸ್ಯಾಡ್, ದ ಪೋಯಿಟ್ಗೆ ಬೇಜಾರಿದೆ. ಆ್ಯಂಡ್ ಇವೆಂಚುಲಿ ಪದ್ಯಾರ್ಧ ಮುಗಿದ ಮೇಲೆ ದ ಪೋಯಿಟ್ ಇಸ್ ಸ್ಲೋಲಿ ಶಿಫ್ಟಿಂಗ್ ಟುವರ್ಡ್ಸ್ ಪಾಸಿಟಿವಿಟಿ. ಸ್ಲೋ ಆಗಿ ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಆಪ್ಟಿಮಿಸಮ್ ಕಡೆಗೆ, ಅಂದರೆ ಒಂದು ಆಶಾವಾದದ ಕಡೆಗೆ ಅವರು ಸ್ಲೋ ಆಗಿ ಶಿಫ್ಟ್ ಆಗ್ತಾರೆ ಪೋಯಮ್ ಮೂವ್ ಆದಾಗ, ರೈಟ್? ಲೆಟ್ಸ್ ಸಿ ನಾವು ಈಗ ಏನು ಪ್ರಾಬ್ಲಮ್ ಅಂತ ನೋಡೋಣ. ಓಕೆ, ಸೊ ದ ಪೋಯೆಟ್ ಜಾನ್ ಮಿಲ್ಟನ್ ತಾನು 44 years ಇದ್ದಾಗ ಅವರು ತನ್ನ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡ್ರು, ರೈಟ್? ಹಿ ಲಾಸ್ಟ್ ಹಿಸ್ ಐಸೈಟ್. ಆ್ಯಂಡ್ ಮಿಲ್ಟನ್ನ ಪ್ರಕಾರ ಅವರಲ್ಲಿದ್ದಂತಹ ಒಂದೇ ಒಂದು ಮೇನ್ ಟ್ಯಾಲೆಂಟ್, ಇಂಪಾರ್ಟೆಂಟ್ ಚೀಫ್ ಟ್ಯಾಲೆಂಟ್ ಯಾವುದಂದರೆ ಹಿಸ್ ರೈಟಿಂಗ್, ರೈಟ್? ಬರವಣಿಗೆಗಳು. ನಾವು ಆ ಬರವಣಿಗೆಗೆ ಬೇಕಾಗಿರುವಂತಹದ್ದು ವೆರಿ ಇಂಪಾರ್ಟೆಂಟ್ ಇಸ್ ಐಸೈಟ್, ಕಣ್ಣಿನ ದೃಷ್ಟಿ. ಸೊ ಮಿಲ್ಟನ್ಗೆ ಬಹಳ ಬೇಜಾರಿರೋದು 44 years ತಾನು ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡು ಈಗ ದೇವರಿಗೆ ಹೇಗೆ ನಾನು ಸೇವೆಯನ್ನು ಸಲ್ಲಿಸೋದು, ನನ್ನ ದೇವರಿಗೆ ಸೇವೆ ಸಲ್ಲಿಸುವಂತಹ ಮುಖ್ಯವಾದಂತಹ ಯಾವ ರೀತಿಯಿಂದ ದೇವರಿಗೆ ನಾನು ಸಲ್ಲಿಸ್ತೀನಿ ಈಸ್ ಥ್ರೂ ಈಸ್ ಬರವಣಿಗೆಯ ಮುಖಾಂತರನೇ. ಸೊ ಈಗ ಹೇಗೆ ಸಲ್ಲಿಸೋದು ನಾನು ದೇವರಿಗೆ ಸೇವೆಯನ್ನ ಅಂತ ಅವನು ಪೋಯಮ್ನಲ್ಲಿ ಇನಿಷಿಯಲಿ ಕೆಲವು ಲೈನ್ಸಲ್ಲಿ ಬೇಜಾರು ಮಾಡ್ಕೊಳ್ತಾರೆ, ಪ್ರಾರಂಭದ ಲೈನ್ಗಳಲ್ಲಿ. ಇವೆಂಚುಲಿ ಪೋಯಮ್ ಮೂವ್ ಆಗ್ತಿದ್ದ ಹಾಗೆ, ಪೋಯಮ್ ಮುಂದೆ ಹೋಗ್ತಿದ್ದ ಹಾಗೆ ಅವರು ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾರೆ. ಅದು ಹೇಗೆ ಮಾಡ್ಕೊಳ್ತಾರೆ ಅಂತ ನೋಡೋಣ, ರೈಟ್? ಸೊ ಫಸ್ಟ್ ನೋಡಿ, ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಇಸ್ ಸ್ಪೆಂಟ್, ಲೈಟ್ ಕಳೆದು ಹೋಗಿದೆ. ಹೇಗೆ? ಲೈಟ್ ಅಂದರೆ ಕಣ್ಣಿನ ದೃಷ್ಟಿ. ಹೇಗೆ ಕಳೆದು ಹೋಗಿದೆ? ಬಿಫೋರ್ ಹಾಫ್ ಮೈ ಡೇಸ್ ಇನ್ ದಿಸ್ ಡಾರ್ಕ್ ವರ್ಲ್ಡ್ ಅಂಡ್ ವೈಡ್. ಹಾಫ್ ಮೈ ಡೇಸ್ ಅಂದರೆ ನನ್ನ ಅರ್ಧ ಆಯುಷ್ಯ ಮುಗಿಯೋದಕ್ಕೆ ಮುಂಚೆನೆ ಈ ಡಾರ್ಕ್ ವರ್ಲ್ಡ್ ವೈಡಲ್ಲಿ ಇದು ಕಳೆದು ಹೋಗಿದೆ, ಲೈಟ್ ಕಣ್ಣಿನ ದೃಷ್ಟಿ ಕಳೆದು ಹೋಗಿದೆ. ದಟ್ ಒನ್ ಟ್ಯಾಲೆಂಟ್ ವಿಚ್ ಇಸ್ ಡೆತ್ ಟು ಹೈಡ್, ಅವರಲ್ಲಿರುವಂಥ ಒಂದು ಟ್ಯಾಲೆಂಟ್, ಅದನ್ನ ಬಚ್ಚಿಡೋಕ್ಕೆ ಸಾಧ್ಯನೇ ಇಲ್ಲ, ವಿಚ್ ಇಸ್ ಡೆತ್ ಟು ಹೈಡ್. ಯಾವುದದು? ಬರವಣಿಗೆ. ಲಾಡ್ಜ್ಡ್ ವಿತ್ ಮೀ ಯೂಸ್ಲೆಸ್, ಆದರೆ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡು ಈಗ ಅದೇನಾಗಿದೆ? ಯೂಸ್ಲೆಸ್ ಆಗಿದೆ, ಅದರಲ್ಲಿ ಏನು ಪ್ರಯೋಜನಕ್ಕಿಲ್ಲ ಹಾಗಾಗಿದೆ.
though my soul more bent to serve there with my maker. Maker ಅಂದರೆ ಸೃಷ್ಟಿಕರ್ತ. ಸೊ ಆ ಸೃಷ್ಟಿಕರ್ತನನ್ನ ನಾನು ಅವನ ಸೋಲ್ ಅಂದ್ರೆ ನಿಮಗೆ ಗೊತ್ತಲ್ಲ, ಆತ್ಮ. ಸೊ ಅವನ ಆತ್ಮ ಏನು ಹೇಳುತ್ತೆ, ನನ್ನ ಸೃಷ್ಟಿಕರ್ತನಿಗೆ ನಾನು ಸೇವೆ ಸಲ್ಲಿಸಬೇಕು ಅನ್ನುವಂತಹ ತುಂಬ ಅವನಿಗೆ ಆಸೆ ಇದೆ, ಅರ್ಜ್ ಇದೆ. ಬೆಂಟ್ ಅಂದ್ರೆ ತುಂಬಾ ಮನಸ್ಸಿದೆ, ಸೇವೆ ಸಲ್ಲಿಸಬೇಕು ಈ ಬರವಣಿಗೆಯ ಮೂಲಕ ಅಂತ. ಆದ್ರೆ ಪ್ರೆಸೆಂಟ್ ಕಂಡೀಷನ್ ಏನಿದೆ, ಹಿ ಇಸ್ ಬ್ಲೈಂಡ್, ಅದನ್ನ ಮಾಡೋಕ್ಕಾಗ್ತಿಲ್ಲ. ಸೊ ಹಿ ಸ್ಯಾಟ್, ಮಾಡೋಕ್ಕಾಗ್ತಿಲ್ಲ ಅಂತ ಬೇಜಾರಿದೆ. ಅಂಡ್ ಪ್ರೆಸೆಂಟ್ ಮೈ ಟು ಅಕೌಂಟ್ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್. ಹೀಗೆ ಹೇಳೋಣ ಅಂತ ಅವನಿಗೆ ಅನ್ಸುತ್ತೆ ಸೋಲ್, ಅಯ್ಯೋ ನಾನು ಸರ್ವ್ ಮಾಡಬೇಕು ಅಂತ. ಲೆಸ್ಟ್ ಆದ್ರೆ ಹಿ ರಿಟರ್ನಿಂಗ್ ಚೈಲ್ಡ್, ಉಲ್ಟಾ ದೇವ್ರು ನನಗೆ, ಹಿ ಅಂದ್ರೆ ಇಲ್ಲಿ ದೇವ್ರು, ರೈಟ್, ಅವನು. ಹಿ ರಿಟರ್ನಿಂಗ್ ಚೈಲ್ಡ್ ಅಂದ್ರೆ ಬೈಯೋದು, ಏನಂತ, ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈಟ್. ಒಂದು ಕ್ವೆಶನ್ ಅವನಿಗೆ ಮಧ್ಯದಲ್ಲಿ ಪೋಯಮಲ್ಲಿ ಏನ್ ಫ್ಲಾಶ್ ಆಗುತ್ತೆ, ದೇವ್ರು ಲೈಟ್ನ ತೆಗೆದುಕೊಂಡ್ಮೇಲೆ ಡಿನೈ ಮಾಡೋದು, ಕೊಡದೇ ಇದ್ದಾಗ ನನ್ನಿಂದ ಲೇಬರ್ನ, ಸೇವೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರಾ ಅಂತ ಒಂದು ಕ್ವೆಶನ್ನ ರೇಸ್ ಮಾಡ್ತಾನೆ, ರೈಟ್. ಐ ಫಾಂಡ್ಲಿ ಆಸ್ಕ್, ಪ್ರೀತಿಯಿಂದ ನಾನು ಆ ಕ್ವೆಶನ್ನ ಕೇಳ್ಕೊಳ್ತೀನಿ. ಬಟ್ ಪೇಷನ್ಸ್, ಹಾಗೆ ಅವನಲ್ಲಿರುವಂತಹ ಪೇಷನ್ಸ್, ಒಂದು ಪೇಷನ್ಸ್ ಇದೆ, ಏನಂತ ಅವನಿಗೆ ಉತ್ತರನ ಕೊಡುತ್ತೆ, ಟು ಪ್ರಿವೆಂಟ್ ದಟ್ ಮರ್ಮರ್. ಅವನ ಮರ್ಮರ್ ಅಂದ್ರೆ ಇಲ್ಲಿ ಅವನ ಬೇಜಾರ್ನ ಫೀಲಿಂಗ್ನ ಪೇಷನ್ಸ್ ಇಲ್ಲಿ ಸಮಾಧಾನ ಮಾಡುತ್ತೆ, ರೈಟ್. ಏನಂತ ಹೇಳುತ್ತೆ ಪೇಷನ್ಸ್, ಏನಂತ ಉತ್ತರ ಕೊಡುತ್ತೆ, ಗಾಡ್ ಡತ್ ನಾಟ್ ನೀಡ್ either man's work or his own gifts. ದೇವರಿಗೆ ಸಾಮಾನ್ಯ ಜನಗಳ ಕೆಲಸ ಅಥವಾ ಅವರ ಗಿಫ್ಟ್ಗಳು ಬೇಕಾಗಿಲ್ಲ. who best bear his mild yoke, they serve him best. ಯಾರು ದೇವರಿಗೆ ತುಂಬಾ ಬೆಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ, ಎಲ್ಲದಕ್ಕಿಂತ ಉನ್ನತವಾಗಿ ಯಾರು ಅವನು ಕೊಟ್ಟಂತಹ ಜೀವನವನ್ನ ಹಾಗೆ ನಡ್ಸ್ಕೊಂಡು ಹೋಗ್ತಾರೆ, ಅವನು ಕೊಟ್ಟಂತಹ ನೊಗವನ್ನ ತನ್ನ ಹೆಗಲಿನ ಮೇಲೆ ಯಾರು ಹಾಗೆ ಇಟ್ಕೊಳ್ತಾರೆ, ಅವರು ಅವನಿಗೆ ತುಂಬಾ ಬೆಸ್ಟ್ ಆಗಿ ಸರ್ವ್ ಮಾಡ್ತಾರೆ. ದೇವರು ಅದರಿಂದ ಹೆಚ್ಚು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಜನಗಳಿಂದ, ರೈಟ್. his state is kingly. ರಾಜನನ್ನ ಇಲ್ಲಿ ಏನಂತ ಇಲ್ಲಿ ದೇವರನ್ನ ಏನಂತ ಕರೀತಾರೆ, ಕಿಂಗ್ಲಿ. ಕಿಂಗ್ಲಿ ಅಂದ್ರೆ ಆಲ್ಮೋಸ್ಟ್ ರಾಜನ ಹಾಗೆ. ಥೌಸಂಡ್ಸ್ ಅಟ್ ಹಿಸ್ ಬಿಡಿಂಗ್ ಸ್ಪೀಡ್. ಬಿಡ್ ಅಂದ್ರೆ ಅಪ್ಪಣೆ ಕೊಡೋದು, ಆಜ್ಞೆ ಕೊಡೋದು. ದೇವರ ಆಜ್ಞೆ ಕೊಟ್ರೆ ಎಷ್ಟು ಜನ ಸ್ಪೀಡ್ ಆಗಿ ಓಡಾಡ್ತಾರೆ, ಥೌಸಂಡ್ಸ್, ರೈಟ್. ಅಂಡ್ ಪೋಸ್ಟ್ ಓವರ್ ಲ್ಯಾಂಡ್ ಅಂಡ್ ಓಷನ್ ವಿದೌಟ್ ರೆಸ್ಟ್. ಆ ಜನಗಳೆಲ್ಲರೂ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲ್ಯಾಂಡ್, ಭೂಮಿ ಮತ್ತೆ ನೀರು ಎರಡೂ ಕಡೆ ಅವರು ಅಷ್ಟು ದೇವರ ಆಜ್ಞೆಯನ್ನ ಪಾಲಿಸುವಂತ ಥೌಸಂಡ್ಸ್ ಜನಗಳಿದ್ದಾರೆ. ಸೊ ಲಾಸ್ಟ್ ಲೈನ್, they also serve who only stand and wait. ಸೊ ಅವರು ಕೂಡ ಸರ್ವ್ ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ. ಯಾರು, who only stand and wait. ನಿಂತು ಕಾಯೋರು ಕೂಡ ದೇವರಿಗೆ ಅಷ್ಟೇ ಮುಖ್ಯವಾದ ಸೇವೆಯನ್ನ ಸಲ್ಲಿಸುವವರಾಗಿರ್ತಾರೆ ಅಂತ ಮಿಲ್ಟನ್ ಕೊನೆಯಲ್ಲಿ ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾನೆ. ಓಕೆ, ಸೊ ಈವನ್ ಬರವಣಿಗೆ ಆಗ್ಲಿಲ್ಲ ಅಂದ್ರೂ ಕೂಡ ಅವನು, ನಾನು ದೇವರಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ, ಅವನಿಗಾಗಿ ನಾನು ನಿಂತು ಕಾಯ್ತಾ ಇದ್ದೀನಿ ಅಂತ ಮಿಲ್ಟನ್ ಹೇಳ್ತಾನೆ. ಜಸ್ಟ್ ರೀಡ್ ಅ ಫ್ಯೂ ಪೋಯಮ್. ನಿಮಗೆ ಕನ್ನಡದಲ್ಲಿ ಒಂದು ಪಾಯಿಂಟ್ಸ್ಗಳನ್ನ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಮಿಲ್ಟನ್ನ ಈ ಪದ್ಯ ಒಂದು ಸಾನೆಟ್ ಆಗಿದೆ. ಪದ್ಯದಲ್ಲಿ ಕವಿ ದೇವರಿಗೆ ತಾನು ಹೇಗೆ ಸೇವೆ ಸಲ್ಲಿಸೋದು ಅಂತ ಚಿಂತಿಸ್ತಾನೆ. ಮಿಲ್ಟನ್ ಕವಿ ತನ್ನ ಇಷ್ಟನೇ ವರ್ಷದಲ್ಲಿ ತನ್ನೆರಡೂ ಕಣ್ಣುಗಳ ದೃಷ್ಟಿಯನ್ನು ಕಳೆದುಕೊಂಡಿದ್ದಾನೆ. ಅವನ ಪ್ರಕಾರ ಅವನ ಬರವಣಿಗೆಗಳೇ ಅವನು ದೇವರಿಗೆ ಸಲ್ಲಿಸುವಂತಹ ದೊಡ್ಡ ಸೇವೆ. ಆದರೆ ತನ್ನ ಮಧ್ಯ ವಯಸ್ಸಿನಲ್ಲೇ ಕಣ್ಣನ್ನು ಕಳೆದುಕೊಂಡು ತಾನು ದೇವರಿಗೆ ಹೇಗೆ ಸೇವೆ ಸಲ್ಲಿಸೋದು ಅಂತ ಚಿಂತಿಸ್ತಿರ್ತಾನೆ. ಈ ಪದ್ಯದಲ್ಲಿ ಅವನು ತನ್ನ ಈ ಚಿಂತೆಯನ್ನು ವ್ಯಕ್ತಪಡಿಸ್ತಾನೆ. ಆದರೆ ಈ ಪದ್ಯ ಚಿಂತೆಯಲ್ಲೇ ಹಾಗೆ ಎಂಡ್ ಆಗೋದಿಲ್ಲ, ಹಾಗೆ ಒಂದು ಆಪ್ಟಿಮಿಸ್ಟಿಕ್ ಫೀಲಿಂಗ್, ಆಶಾವಾದ ಕೂಡ ಇದರಲ್ಲಿ ಇದೆ. ಪದ್ಯದ ಆರಂಭದಲ್ಲಿ ಕವಿ ಯೋಚನೆ ಮಾಡ್ತಾ ಇದ್ದಾನೆ, ಹೇಗೆ ಅರ್ಧ ವಯಸ್ಸು ಮುಗಿದ್ರೊಳಗಡೆ ತನ್ನ ದೃಷ್ಟಿ, ಹೇಗೆ ಕಣ್ಣಿನ ದೃಷ್ಟಿ ಕಳೆದು ಹೋಗಿದೆ, ಐ ಲೈಟ್ ಓಕೆ ಕಳೆದು ಹೋಗಿದೆ ಅಂತ ಯೋಚಿಸ್ತಾನೆ, ಐ ಸೈಟ್. ಅವನಲ್ಲಿರೋ ಒಂದು ಟ್ಯಾಲೆಂಟ್, ಪ್ರತಿಭೆ ಏನಂದರೆ ಬರವಣಿಗೆ, ಅದು ಹೇಗೆ ನಷ್ಟವಾಗಿ ಹೋಗ್ತಾ ಇದೆ ಅಂತ ಚಿಂತಿಸ್ತಾನೆ. ಆದರೆ ತನ್ನ ಮೇಕರ್ ಅನ್ನೋ ಪದ ಇದೆಯಲ್ಲ, ಮೇಕರ್ ಅಂದರೆ ಸೃಷ್ಟಿಕರ್ತನಿಗೆ ಸೇವೆ ಸಲ್ಲಿಸೋದ ಒಂದೇ ಮಾರ್ಗ ಅವನ ಬರವಣಿಗೆ. ಈ ಸೇವೆಯನ್ನು ಸಲ್ಲಿಸಲಾಗದೆ ಅವನು ನೊಂದಿದ್ದಾನೆ. ಸೊ ನೆಕ್ಸ್ಟ್, ಆದರೆ ಸಡನ್ ಆಗಿ ಕವಿ ತನ್ನ ಧ್ವನಿಯನ್ನು, ತನ್ನ ಮೂಡನ್ನು ಬದಲಾಯಿಸ್ಕೊಳ್ತಾನೆ. ತನಗೆ ಬೆಳಕನ್ನು ನಿರಾಕರಿಸಿದ ಅದೇ ದೇವರು ತನ್ನಿಂದ ಸೇವೆಯನ್ನು ಬಯಸ್ತಾನಾ ಅನ್ನೋ ಒಂದು ಕ್ವೆಶನ್ ಅವನ ಮೈಂಡಲ್ಲಿ ಬರುತ್ತೆ. ಆ ಕ್ವೆಶನ್ ಬಂದಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ರೈಟ್. ದೇವರು ತನ್ನನ್ನು ಮಾತನಾಡುತ್ತಿರುವುದಾಗಿ ಅವನು ಕಲ್ಪನೆ ಮಾಡ್ಕೊಳ್ತಾನೆ. ಸೃಷ್ಟಿಕರ್ತ ತನ್ನ ಸೇವಕರು ಜನರಿಂದ ಯಾವುದೇ ಅಂಥ ಕೆಲಸ ಅಥವಾ ಉಡುಗೊರೆಯನ್ನು ಬಯಸೋದಿಲ್ಲ. ಬದಲಾಗಿ ಯಾರು ತನ್ನ ಮೇಲಿನ ತನಗೆ ಅಥವಾ ತನಗೆ ಕೊಟ್ಟಂತಹ ರೆಸ್ಪಾನ್ಸಿಬಿಲಿಟಿಯನ್ನು, ತನಗೆ ದೇವರು ವಹಿಸಿದ ಜೀವನವನ್ನು ಹಾಗೇ ನಡೆಸ್ಕೊಂಡು ಹೋಗ್ತಾರೋ ಅವರು ಕೂಡ ದೇವರ ನಿಜವಾದ ಸೇವಕರು ಅಂತ ಅವನು ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾನೆ.
ಸೊ ಕೊನೆ 2 ಸಾಲಲ್ಲಿ ಕವಿ ದೇವರನ್ನ ಒಬ್ಬ ರಾಜನಿಗೆ ಹೋಲಿಸ್ತಾನೆ. ಕಿಂಗ್ಲಿ ಅನ್ನೋ ಪದವನ್ನು ಬಳಸ್ತಾನಲ್ಲ. ಸೊ ರಾಜನಿಗೆ ಸಾವಿರಾರು ಸೇವಕರಿದ್ದಾರೆ. ಭೂಮಿ ಮತ್ತು ಸಮುದ್ರಗಳ ಎರಡರಲ್ಲೂ ಈ ಸಾವಿರಾರು ಜನರು ನಿಯಮಿತವಾಗಿ ದೇವರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಪೀಪಲ್ ಆರ್ ಸರ್ವಿಂಗ್, ಥೌಸಂಡ್ಸ್ ಆಫ್ ಪೀಪಲ್ ಆರ್ ಸರ್ವಿಂಗ್ ಗಾಡ್ ಅಂತ ಅವ್ನು ಹೇಳ್ತಾನೆ. ಹಾಗೆ ಲಾಸ್ಟ್ ಲೈನಲ್ಲಿ ಅವನು ಹೇಳೋದು, ನಿಂತು ಕಾಯುವ ಮಾನವರು ಕೂಡ ದೇವರಿಗೆ ತನ್ನ ಸೇವೆಯನ್ನು ದೋಸ್ ಹು ಸ್ಟ್ಯಾಂಡ್ ಅಂಡ್ ವೇಟ್, ರೈಟ್, ದೇ ಆಲ್ಸೋ ಸರ್ವ್ ಗಾಡ್ ಈಕ್ವಲಿ ಅನ್ನೋವಂತಹ ಕನ್ವಿನ್ಸಿಂಗ್ ಫೀಲಿಂಗ್ ಅನ್ನು ಅವನು ತನ್ನಲ್ಲಿ ತಾನು ಉಂಟು ಮಾಡ್ಕೊಳ್ತಾನೆ. ಓಕೆ, ಸೊ ದ್ಯಾಟ್ ಇಸ್ ದ ಜಿಸ್ಟ್ ಆಫ್ ದ ಪೋಯಮ್. ಪೋಯಮ್ನ ಒಂದು ಸಾರಾಂಶ, ಒಂದು ಜಿಸ್ಟ್ ಹೇಗಿದೆ. ಓಕೆ, ಐ ಹೋಪ್ ಯು ಗಾಟ್ ಎ ಜಿಸ್ಟ್ ಆಫ್ ದ ಪೋಯಮ್. ಜಿಸ್ಟ್ ಒಂದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೂ ಸ್ಲೈಡ್ಸಲ್ಲಿ ನಾನು ಕೆಲವು ಒನ್ ವರ್ಡ್ ಆನ್ಸರ್ಸ್ಗೆ ನಿಮಗೆ ಆನ್ಸರ್ಸ್ನ ಫ್ರೇಮ್ ಮಾಡಿದ್ದೀನಿ. ಸೊ ಈ ಒನ್ ವರ್ಡ್ ಆನ್ಸರ್ಸ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ವಾಟ್ ಈಸ್ ದ ಪೋಯಮ್ ಅಬೌಟ್? ದ ಪೋಯಮ್ ಇಸ್ ಅಬೌಟ್ ಸರ್ವಿಂಗ್ ಗಾಡ್. What does Milton say about himself in the first 2 lines of the poem? ತನ್ನ ಬಗ್ಗೆ ತಾನನ್ನು ಏನಂತ ಹೇಳ್ಕೊಳ್ತಾನೆ? That his eyesight is gone. ಕಣ್ಣಿನ ದೃಷ್ಟಿ ಹೋಗಿದೆ ಅಂತ. Third question, what do the words light is spent mean? Light is spent ಅನ್ನೋದರ ಅರ್ಥ ಏನು? Light is spent means that his eyesight is gone. ಕಣ್ಣಿನ ದೃಷ್ಟಿ ಹೋಗಿದೆ. He has become blind ಆಗಿದ್ದಾನೆ. Right? ಸೊ ಅಕಾರ್ಡಿಂಗ್ ಟು ಮಿಲ್ಟನ್, ಹೂ ಸರ್ವ್ಸ್ ಗಾಡ್ ದ ಬೆಸ್ಟ್? ಮಿಲ್ಟನ್ನ ಪ್ರಕಾರ ಗಾಡ್ನ ಸರ್ವ್ ಮಾಡೋರು ಯಾರು ಬೆಸ್ಟ್, ಒಳ್ಳೆಯದಾಗಿ ಸರ್ವ್ ಮಾಡ್ತಾರೆ? ಮಿಲ್ಟನ್ನ ಪ್ರಕಾರ ದೋಸ್ ಹೂ ವೇಟ್ ಪೇಷಂಟ್ಲಿ ಆಲ್ಸೋ ಸರ್ವ್ ಗಾಡ್, ಅವರು ಕೂಡ ಸರ್ವ್ ಮಾಡ್ತಾರೆ. ಫಿಫ್ತ್ ಕ್ವೆಶನ್, ವಾಟ್ ಈಸ್ ದ ಮರ್ಮರ್ ದಟ್ ಪೇಷನ್ಸ್ ಕನ್ಸೋಲ್ಸ್ ಆನ್ಸರ್ಸ್? ಇಲ್ಲಿ ಪೇಷನ್ಸ್ ಅನ್ನೋ ಒಂದು, ಪೇಷನ್ಸ್ ಅಂದರೆ ಪೇಷನ್ಸ್ನ ಒಂದು ವ್ಯಕ್ತಿಯಾಗಿ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ. ಹಿ ಪರ್ಸಾನಿಫೈಸ್ ಪೇಷನ್ಸ್. ಸೊ ಪೇಷನ್ಸ್ ಯಾವ ಮರ್ಮರ್ನ ಕನ್ಸೋಲ್ ಸಮಾಧಾನ ಮಾಡುತ್ತೆ? ಆ ಮರ್ಮರ್, ಪೊಯಿಟಲ್ಲಿ ಇದ್ದಂತಹ ಮರ್ಮರ್ ಅಂದರೆ ಒಂದು ಪಿಸು ಮಾತು, ಒಂದು ನೋವಿನ ಮಾತು. ಯಾವುದದು? ದೇವರಿಗೆ ಸೇವೆ ಸಲ್ಲಿಸಲಾಗುತ್ತಿಲ್ಲ ಅನ್ನೋದೇ ಪೊಯಿಟಲ್ಲಿ ಇದ್ದಂತಹ ಮರ್ಮರ್. ಅವನು ಪಿಸು ಮಾತಲ್ಲಿ ಹೇಳ್ತಿದ್ದಂಥದ್ದು. ರೈಟ್? ವೈ ಡಸ್ ದ ಟ್ಯಾಲೆಂಟ್ ಇನ್ ಮಿಲ್ಟನ್ ರಿಮೇನ್ ಅನ್ಯೂಸ್ಡ್? ಯಾಕೆ ಆ ಟ್ಯಾಲೆಂಟ್ ಅವನಲ್ಲಿರೋದು ಯೂಸ್ ಆಗಿಲ್ಲ? ದಟ್ ಈಸ್ ಬಿಕಾಸ್ ಆಫ್ ಹಿಸ್ ಬ್ಲೈಂಡ್ನೆಸ್ ಅಲ್ವಾ? ಸೆವೆಂತ್ ಕ್ವೆಶನ್, ವಾಟ್ ಡು ಪೀಪಲ್ ಡೂ ಅಟ್ ಗಾಡ್ಸ್ ಬಿಡಿಂಗ್? ಗಾಡ್ನ ಬಿಡ್ಡಿಂಗಲ್ಲಿ ಜನಗಳು ಏನು ಮಾಡ್ತಾರೆ ಅಂದರೆ, ಗಾಡ್ ಅಪ್ಪಣೆ ಮಾಡಿದರೆ ಜನಗಳು ಏನು ಮಾಡ್ತಾರೆ? ದೇ ಸರ್ವ್ ಗಾಡ್ ವಿತ್ ಆಲ್ ದೇರ್ ಎಫರ್ಟ್. ತನ್ನೆಲ್ಲ ಪ್ರಯತ್ನವನ್ನು ಹಾಕಿ ಜನ ಸರ್ವ್ ಮಾಡ್ತಾರೆ. ಏಯ್ತ್ ಕ್ವೆಶನ್, ವೈ ಇಸ್ ದ ವರ್ಲ್ಡ್ ಡಾರ್ಕ್ ಆ್ಯಂಡ್ ವೈಡ್ ಫಾರ್ ದ ಸ್ಪೀಕರ್? ಇಲ್ಲಿ ಮಾತಾಡ್ತಿರುವಂಥ ಸ್ಪೀಕರ್ಗೆ ಪ್ರಪಂಚ ಇಡೀ ಡಾರ್ಕ್ ಮತ್ತು ವೈಡ್ ಯಾಕೆ ಇದೆ? ಬಿಕಾಸ್ ದ ಸ್ಪೀಕರ್ ಹಸ್ ಲಾಸ್ಟ್ ಹಿಸ್ ಐಸೈಟ್, ಬಿಕಾಸ್ ತನ್ನ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ. ಮೆನ್ಷನ್ ದ ವರ್ಡ್ ಇನ್ ದ ಪೋಯಮ್ ದಟ್ ಡಿಸ್ಕ್ರೈಬ್ಸ್ ದ ಗಾಡ್ ಸ್ಟೇಟ್. ದೇವರನ್ನ ಡಿಸ್ಕ್ರೈಬ್ ಮಾಡುವಂಥ, ದೇವರ ಬಗ್ಗೆ ಹೇಳುವಂತಹ ಪದ ಯಾವುದು ಈ ಪದ್ಯದಲ್ಲಿ? ದಟ್ ಈಸ್, ವಾಟ್ ಇಸ್ ದ ವರ್ಡ್ ದಟ್ ಡಿಸ್ಕ್ರೈಬ್ಸ್? ದಟ್ ಇಸ್ ಕಿಂಗ್ಲಿ ಅನ್ನೋದಂದರೆ ರಾಜನ, ಅವನು ಒಂದು ರಾಜನ ಹಾಗೆ ಅಂತ. 10th ಕ್ವೆಶನ್, ವಾಟ್ ಇಸ್ ದ ಲೈನ್ ದೇ ಆಲ್ಸೋ ಸರ್ವ್ ಓನ್ಲಿ ಸ್ಟ್ಯಾಂಡ್ ಅಂಡ್ ವೇಟ್ ಮೀನ್? ಆ ಲೈನ್ನ ಅರ್ಥ ಏನು? It means that those people who patiently wait also serve God like others. ಅದರ ಅರ್ಥ ಏನು? ಯಾರು ಪೇಷಂಟ್ ಆಗಿ ಸಮಾಧಾನದಿಂದ ವೇಟ್ ಮಾಡ್ತಾರೆ ಅವರು ಕೂಡ ದೇವರಿಗೆ ಹಾಗೆ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋದು ಇದರ ಅರ್ಥ. ಓಕೆ, ದೀಸ್ ಆರ್ ಸಮ್ ಆಫ್ ದ ಕ್ವೆಶನ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಪೋಯಮ್ ಬ್ರೀಫ್ಲಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಪ್ರಿಪೇರ್ ವೆಲ್ ಫಾರ್ ದಿ ಎಕ್ಸಾಮ್. ಆಲ್ ದಿ ಬೆಸ್ಟ್.